ಕಟ್ಟಿನ ಸಾರಾದರೂ ಅನ್ನಿ ಅಥವಾ ಹೋಳಿಗೆ ಸಾರಂದ್ರು ಅಂತಿರಲ್ಲ ಆ ಥರನಾದ್ರೂ ಅನ್ನಿ. ಸೊ ಅದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ, ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ. ಸೊ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಒಂದೆರಡು ಏಲಕ್ಕಿ, 2 ಲವಂಗ ಮತ್ತು ಸ್ವಲ್ಪ ಚಕ್ಕೆ, ಹಾಗೆ ಒಂದು 4 ಕಾಳು ಮೆಣಸು, ಇದನ್ನೆಲ್ಲ ಹಾಕಿ ನಾನು ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಕಪ್ಪಾಗಿ ಸ್ವಲ್ಪ ಹುರಿದಾದ್ಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಜೀರಿಗೆ ಹಾಕ್ತಾಯಿದ್ದೀವಿ. ಸಾಂಬಾರಿಗೆ ಹಾಕೋ ಜೀರಿಗೆನ ಹಾಕಿ ಅದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಅದರೊಟ್ಟಿಗೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಧನಿಯಾ ಕಾಳನ್ನು ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಿ ತೆಗಿತಾ ಇದ್ದೀನಿ. ಆ್ಯಂಡ್ ನಾವು ಹೋಳಿಗೆಗಂತ ಕಾಳು ಕುದಿಸಿರ್ತೀವಲ್ಲ, ಅದೇ ಸಪ್ಪೆ ಕಾಳನ್ನ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಶುಂಠಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ತೆಗೆದು, ಅದಾದಮೇಲೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಸಾಸಿವೆ